ರಂಜಾನ್ ಹಬ್ಬದ ಪ್ರಯುಕ್ತ ಪಟ್ಟಣದ ಅಂಚಿನಲ್ಲಿ ಇರುವ ಸಾಮೂಹಿಕ ಪ್ರಾರ್ಥನಾ ಮಂದಿರದಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಸಮಾಜ ಬಾಂಧವರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಮೌಲಾನಾ ಅಖಿಲ್ ಮೌಲಾನಾರವರ ನೇತೃತ್ವದಲ್ಲಿ ರಂಜಾನ್ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಮೌಲಾನಾರವರು ರಂಜಾನ್ ಹಬ್ಬದ ಮಹತ್ವವನ್ನು ವಿವರಿಸಿದರು. ಸರ್ವರೂ ಪಾಲಿಸಬೇಕಾಗಿರುವ ಮಾನವೀಯ ಮೌಲ್ಯಗಳ ಕುರಿತು ಹಾಗೂ ಧರ್ಮಗ್ರಂಥ ಕುರಾನ್ನಲ್ಲಿ ತಿಳಿಸಿರುವ ಮಹತ್ವಪೂರ್ಣ ಸಂದೇಶಗಳನ್ನು ಪ್ರಸ್ತಾಪಿಸಿದರು. ಅಲ್ಲಾಹನು ಸರ್ವಾಂತರ್ಯಾಮಿ. ಆತನು ನಾವು ಮಾಡುವಂತಹ ಪ್ರತಿಯೊಂದನ್ನು ಲೆಕ್ಕ ಹಾಕುತ್ತಾನೆ. ಸರ್ವರನ್ನು ಗೌರವದಿಂದ ಕಾಣಬೇಕು, ಸೇವಾ ಮನೋಭಾವ ಹೊಂದಬೇಕು, ದಾನ ಧರ್ಮ ಅನುಸರಿಸಬೇಕು, ಅಸಹಾಯಕರಿಗೆ ಶಕ್ತಾನುಸಾರ ನೆರವು ನೀಡಬೇಕು, ಇತರೆ ಧರ್ಮದವರೊಂದಿಗೆ ಸೌಹಾರ್ದತೆ ಪಾಲಿಸಬೇಕು, ಧರ್ಮ ಶ್ರದ್ಧೆ, ಹೆತ್ತವರಲ್ಲಿ ಗುರು ಹಿರಿಯರಲ್ಲಿ ಗೌರವ ಪ್ರೀತಿಯನ್ನು ಹೊಂದಬೇಕು, ಕುರಾನ್ನಲ್ಲಿ ತಿಳಿಸಿರುವ ಎಲ್ಲವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ. ಸಕಲ ಜೀವರಾಶಿಗಳಿಗೆ ಲೇಸನ್ನೇ ಆಶಿಸಿ ಜಗತ್ತಿನ ಶ್ರೇಯಸ್ಸಿಗಾಗಿ ಸಕಾಲಕ್ಕೆ ಅಗತ್ಯವಿರುವಷ್ಟು ಮಳೆ ಬಂದು ಸಾಕಷ್ಟು ಬೆಳೆ ಬರಲಿ. ಜಗತ್ತಿನಲ್ಲಿ ರೋಗ ರುಜಿನಗಳು ಸಂಪೂರ್ಣ ನಿರ್ನಾಮವಾಗಿ ಸಕಲ ಜೀವರಾಶಿಗಳು ಸುಖ ನೆಮ್ಮದಿಯ ಜೀವನ ನಡೆಸುವಂತಾಗಲಿ. ಸಕಲರು ಸುಖ ಶಾಂತಿ ನೆಮ್ಮದಿ ಹೊಂದಲಿ. ಸಮಾಜದ ಶಾಂತಿಗಾಗಿ ಸರ್ವರ ಹಿತಕ್ಕಾಗಿ ಎಲ್ಲರೂ ಪ್ರಾರ್ಥಿಸೋಣ ಎಂದು ಕರೆ ನೀಡಿದರು. ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಸರ್ವರಿಗೆ ಹಬ್ಬದ ಶುಭಾಶಯ ತಿಳಿಸಿ ಮಾತನಾಡಿದರು. ತ್ಯಾಗ, ಸೌಹಾರ್ದತೆ, ತ್ಯಾಗ ಸೇವಾ ಮನೋಭಾವ ಹೊಂದಿರುವ ಪ್ರಮುಖ ಧರ್ಮಗಳಲ್ಲಿ ಇಸ್ಲಾಂ ಧರ್ಮವು ಒಂದಾಗಿದೆ. ಧರ್ಮದ ಪ್ರಮುಖ ಹಬ್ಬವಾಗಿರುವ ರಂಜಾನ್ ಹಬ್ಬದಲ್ಲಿ ತಾಳ್ಮೆ, ಸಹನೆ, ಧರ್ಮ ಶ್ರದ್ಧೆಯನ್ನು ಮೈಗೂಡಿಸಿಕೊಂಡು ಜಗತ್ತಿನ ಲೇಸಿಗಾಗಿ ಸಮಾಜದ ಶ್ರೇಯಸ್ಸಿಗಾಗಿ ರಂಜಾನ್ನಲ್ಲಿ ಉಪವಾಸ ವೃತ ಆಚರಿಸುತ್ತಿದ್ದು, ಈ ಸಂದರ್ಭದಲ್ಲಿ ಎಲ್ಲರಿಗೂ ತಾವು ಸರ್ವರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುವುದಾಗಿ ನುಡಿದರು. ಕೂಡ್ಲಿಗಿ ಪಟ್ಟಣದಲ್ಲಿ ಉಸ್ತುವಾರಿ ಸಚಿವರಾದ ಬಿ.ಝೆಡ್. ಜಮೀರ್ ಅಹಮದ್ ರವರ ನೇತೃತ್ವದಲ್ಲಿ ಶಾದಿ ಮಹಲ್ ನಿರ್ಮಾಣಕ್ಕಾಗಿ ಯೋಜನೆ ರೂಪಿಸಲಾಗಿದೆ. ಅತ್ಯಂತ ಶೀಘ್ರದಲ್ಲಿ ಶಾದಿ ಮಹಲ್ ನಿರ್ಮಾಣ ಕಾರ್ಯಕ್ಕೆ ಸಚಿವರಾದ ಜಮೀರ್ ಅಹಮದ್ ರವರ ನೇತೃತ್ವದಲ್ಲಿ ಚಾಲನೆ ದೊರಕಲಿದೆ ಮತ್ತು ಸಮಾಜದ ಪ್ರಮುಖ ಬೇಡಿಕೆಗಳನ್ನು ಹಂತ ಹಂತವಾಗಿ ಆದ್ಯತೆಯ ಮೇರೆಗೆ ಈಡೇರಿಸಲಾಗುವುದು ಎಂದು ತಿಳಿಸಿದರು. ಅಖಿಲ್ ಮೌಲಾನಾ ರವರ ನೇತೃತ್ವದಲ್ಲಿ ಸಮಾಜದ ವತಿಯಿಂದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಜರುಗಿದ ಸಾಮೂಹಿಕ ಪ್ರಾರ್ಥನೆಯನ್ನು ಪಟ್ಟಣದ ಅಸಂಖ್ಯಾತ ಧಾರ್ಮಿಕ ಶ್ರದ್ಧಾವಂತರು ಭಾಗಿಯಾಗಿದ್ದರು. ಬಾಲಕರಾದಿಯಾಗಿ ಯುವಕರು, ವೃದ್ಧರು, ವಿಕಲಚೇತನರು ತುಂಬಾ ಉತ್ಸುಕತೆಯಿಂದ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥನೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನೆ ನಿರ್ದೇಶನದಂತೆ ನಿರ್ದೇಶಕರಾದಂತಹ ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ರವರ ನೇತೃತ್ವದಲ್ಲಿ ಪಿಎಸ್ಐ ಸಿ ಪ್ರಕಾಶ್ ರವರು ಅಗತ್ಯ ಸಿಬ್ಬಂದಿ ನಿಯೋಜಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸೂಕ್ತ ಕ್ರಮವನ್ನು ಜರುಗಿಸಿದ್ದರು. ವರದಿ ವೀರೇಶ್ ಎಚ್. ನಾಗ್ಲಾಪುರ್, ವಿಜಯನಗರ ಜಿಲ್ಲಾ. حق تقاته ولا تموتن إلا وأنتم مسلمون. يا أيها الناس اتقوا الله الذي تساءلون به والأرحام إن الله كان عليكم رقيبا. يا أيها الذين آمنوا اتقوا الله فضلا عظيما. أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار. فأعوذ بالله السميع العليم من الشيطان الرجيم من همزه ونفخه ونفسه. بسم الله الرحمن الرحيم. على ما هداكم ولعلكم تشكرون. الله أكبر الله أكبر لا إله إلا الله الله أكبر الله أكبر ولله الحمد. الله أكبر كبيرا والحمد لله كثيرا وسبحان الله بكرة وأصيلا. قابل सद एहतराम इज्जत माब उलमा इकराम, बुजुर्गान मोहतरम, शुक्र एहसान अल्लाह ताला ने हम गुनहगारों को आज नमाज ईद उल फित्र अदा करने, उसके दरबार में शुक्राने के तौर पर नमाज अदा करने के लिए हमको इस ईदगाह में जमा किया। अल्हम्दुलिल्लाह। बिरादरान इस्लाम, उसको अल्लाह रब्बुल आलमीन जिसने मुझे और आपको आज सुबह ईमान की हालत में सेहतमंदी के साथ, अमन के साथ, आज की बेहतरीन रोज़ी के साथ बेदार फरमाया, अल्लाह ताला
हमारी सेहतों में, उम्र में अल्लाह बरकतें अता फरमाए, हमें अमन और सलामती नसीब फरमाए। इन तमीरी कलिमात के बाद आक़ा नबी जनाब मोहम्मद रसूलुल्लाह सल्लल्लाहु वलितुकमिलुल इद्दता वलितुकब्बिरुल्लाह अला मा हदाकुम लअल्लकुम तशकुरून। और वो चाहता है कि तुम गिनती पूरी करो। रमज़ान के बाद अल्लाह ताला ने कहा या अय्युहल्लज़ीना आमनू कुतिबा, बयान करो, उसकी बुजुर्गी बयान करो, उसकी अज़मत बयान करो। और कहा अल्लाह ताला ने और अल्लाह का शुक्र अदा करो। 3 बातों की अल्लाह ने यहाँ तालीम दी है मुझे और आपको। सबसे पहले ये कि अल्लाह ताला ने जिस गिनती को पूरा करने का हुक्म दिया वो अल्हम्दुलिल्लाह रमज़ान में मुकम्मल हो गई। उस गिनती को हमने पूरा कर लिया। अल्लाह ने जिसको तौफीक दी अल्हम्दुलिल्लाह वो रोजे रखे, क़यामुल इबादतों से दूर रहे। ये दुनिया के सबसे बदनसीब इंसान है, दुनिया के सबसे बदनसीब इंसान है। हसन बसरी रहमहुल्लाह कहते हैं अगर खबर में जो मुर्दा है उसको उठाकर अगर पूछा जाए कि तेरी तमन्ना क्या है, वो ये आरज़ू करेगा कि मुझे एक दिन के लिए जिंदा कर दिया जाए तो मैं रमजान को पालूं। अल्लाह अकबर। मुर्दा तमन्ना करेगा, आज जिंदों को इसकी फिक्र नहीं है, जिंदों को फिक्र नहीं है। मैं इसके लिए कोशिश करूंगा, आप इसके लिए जो कुछ करना चाहें कर ले। उसके बाद हमने कमेटी बनाई है। मैं आपसे गुजारिश करूंगा आप हजरात जमाती तौर पर, ये काम जमाती तौर पर हो रहा, शख्सी तौर पर नहीं, इनफरादी तौर पर नहीं, आप इसका हमारा भरपूर साथ देंगे इंशाल्लाह। साथ देंगे? आवाज पूरों की नहीं आ रही, उतने नहीं समझ में आता। आप पूरे साथ देंगे? आप हमारे साथ हैं, हम इनके साथ हैं। अगर ये हमारा साथ नहीं देंगे हम इनका भी साथ है, हम इनका भी साथ है। आवाज नहीं आ रही, नहीं देंगे। ये साथ देंगे तो हम क्या करेंगे? साथ देंगे। नहीं देंगे? नहीं देंगे, नहीं देंगे। एटल फैसला हम उम्मीद करते हैं कि उन्होंने भरोसा दिया है। अब हमारे जिम्मेदारान माशाअल्लाह कोशिश कर रहे हैं, अल्लाह उनको जज़ाए खैर दे। 1 से 4 मरतबा इनसे मुलाकात की। इसी तरीके से जो ज़राए बन सकते हैं अल्हम्दुलिल्लाह कोशिश कर रहे हैं। दुआ करे अल्लाह इनकी कोशिशों को समर आवर बनाए, अल्लाह इनकी कोशिशों को कबूल फरमाए। हजरात, शादी हाल, शादी महल ये बड़ा मसला नहीं है। कौम की फलाह बहबूदी के लिए बाकी हजरात ऐसे बैठे रहे आप। पहले नहीं बोले अब्दुल्ला हदिये में अंग्रेजी कुरान का तर्जुमा दिया जा रहा। ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜಗತ್ತು ಯಾವ ಈ ಹಸಿವಿಗೆ ಎದುರ್ಕೊಳ್ತದೋ ಅಂಥದ್ನೇ ಒಂದು ಉಪಾಸನೆ, ನೀವು ಒಂದು ತ್ಯಾಗ ಬಲಿದಾನ ತಾಳ್ಮೆಯಿಂದ ಉಪವಾಸ ಮಾಡಿ ಆ ಹಸುವನ್ನ ಗೆಲ್ತಿರೋ ಅಂತ ಒಂದು ಪವಿತ್ರ ಹಬ್ಬನ ಇವತ್ತು ಒಂದು ತಿಂಗಳು ನೀವು ಉಪವಾಸ ಮಾಡಿ ಗೆದ್ದಿದ್ದೀರ. ನಿಜವಾಗ್ಲೂ ಇವತ್ತು ನಾನಿವತ್ತು ಸ್ವಲ್ಪ ಬೇಗನೆ ಬಂದೆ. ನಮ್ಮ ಮೌಲ್ವಿಯರು ಇವತ್ತು ಒಂದು 10 ನಿಮಿಷ ಅವ್ರದ್ದು ಭಾಷಣ ಕೇಳಿ ನನಗೆ ನಿಜವಾಗ್ಲೂ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಉದ್ವೇಗವಾಗಿ, ಅಷ್ಟೊಂದು ಮನಸ್ಸಿಗೆ ಹತ್ತಿರವಾಗಿ ಹೇಳಿದ್ದು ನನಗೆ ನಿಜವಾಗ್ಲೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ಇಷ್ಟು ಒಂಥರ ಶಾಂತಿ, ಸಮಾಧಾನ, ಇಷ್ಟೊಂದು ತಾಳ್ಮೆಯಿಂದ ಮತ್ತು ಇಷ್ಟೊಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯಿಂದ ಯಾರು ಕಷ್ಟಕ್ಕಾಗ್ತಾರೋ, ನನ್ನ ಜೀವನದಲ್ಲಿ ಕಲ್ತ್ಕೊಂಡಿರೋದು ಯಾರು ಕಷ್ಟಕ್ಕಾಗ್ತಾರೋ ಅವರಿಗೆ ಸಹಾಯ ಮಾಡೋಂಥ ಒಂದು ಸಮಾಜ ಇವತ್ತು ಇಂದು ಶಾಂತಿಯಿಂದ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಎಷ್ಟೋ ವರ್ಷಗಳಿಂದ, ನಮ್ಮ ತಂದೆ ಕಾಲದಿಂದ ನಾನು ನೆನಪಿರಂಗೆ 40 ವರ್ಷಗಳಿಂದನೂ ಇಷ್ಟೊಂದು ಶಾಂತಿಯಾಗಿ ಆಚರಣೆ ಮಾಡ್ಕೊಂಬಂದು ಈಗ ನೀವೆಲ್ಲ ನಮಗೂ ಕೂಡ ನಿಮ್ಮ ಮುಂದೆ ಬಂದು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಇಂಥ ಒಂದು ಶಾಂತಿ ಪ್ರಿಯರ ಹಬ್ಬದಲ್ಲಿ ನಿಮ್ಮೆಲ್ಲರ ಜೊತೆ ಖುಷಿಯಿಂದ ಭಾಗಿಯಾಗಿರೋದು ನನಗೂ ಕೂಡ ಬಹಳ ಅಂದರೆ ಬಹಳ ಖುಷಿ ಆಗ್ತಾ ಇದೆ. ಖಂಡಿತ ಒಂದು ಬಡತನ, ಈ ಒಂದು ಹಬ್ಬದ ಆಚರಣೆಗೆ ಬಡತನ ಯಾವುದೂ ಅಡ್ಡ ಬರೋದಿಲ್ಲ. ಇಂಥ ಒಂದು ಶಾಂತಿ ಸುವ್ಯವಸ್ಥೆಯಿಂದ ನೀವೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು. ಇದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಅತ್ಯಂತ ನೀವೆಲ್ಲರೂ ಶಾಂತಿ ಪ್ರಿಯರಾಗಿ ಮತ್ತು ನಿಮ್ಮ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಒಳ್ಳೆ ದಾರಿ ತೋರಿಸ್ತಾ, ಉದ್ಯೋಗಾವಕಾಶಗಳಾಗಿದೆ ಎಲ್ಲದಕ್ಕೂ
ನಾನು ಖಂಡಿತ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ, ಮತ್ತೆ ಏನು ಈಗ ನಾನು ಇವತ್ತು ನಮಗೆ ಅತ್ಯಂತ ಶೀಘ್ರದಲ್ಲೇ ಈ ಹಬ್ಬಕ್ಕಿಂತ ಮುಂಚೆನೆ ಅತ್ಯಂತ ಶಾದಿ ಮಹಲ್ ವಿಷಯದಲ್ಲಿ ಶುಭ ಸೂಚನೆ ತಿಳಿಸೋದಕ್ಕೆ ನಾನು ಅತ್ಯಂತ ಉತ್ಸುಕನಾಗಿದ್ದೆ. ಜಮೀರಣ್ಣರು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಜೊತೆ ಈಗಾಗಲೇ ಚರ್ಚೆ ಮಾಡಿ ಅವರು ಕೂಡ ಅತ್ಯಂತ ಶುಭ ಸುದ್ದಿ ತಮಗೆ ಕೊಟ್ಟಿದ್ದಾರೆ. ಅವರು ಕೂಡ ಇನ್ನೂ ಉಪವಾಸ ಇದ್ರು. ಮತ್ತೆ ಅದೇ ರೀತಿ ಅಧಿವೇಶನ ಇತ್ತು. ಅಧಿವೇಶನದಿಂದ ಅವರು ಇಲ್ಲಿ ಬರಕ್ಕಾಗ್ಲಿಲ್ಲ. ಈಗ ಹಬ್ಬ ಮುಗಿದ ಕೂಡಲೇ ನಾನೇ ಹೊಸಪೇಟೆಗೆ ಬರ್ತೀನಿ, ಕೂಡ್ಲಿಗೆಲ್ಲೇ ಬರ್ತೀನಿ. ಕೂಡ್ಲಿಗೆ ಬಂದ್ಬಿಟ್ಟು ಎಲ್ಲ ಯಜಮಾನರ ಜೊತೆ ಮೌಲ್ಯಗಳ ಜೊತೆ ಅತಿ ಶೀಘ್ರದಲ್ಲೇನೆ ನಿಮ್ಗೆ ತುಂಬಾ ಒಳ್ಳೆ ಶುಭ ಸುದ್ದಿ ಈ ಶಾದಿ ಮಹಲ್ ವಿಷಯದಲ್ಲಿ ಕೊಡ್ತೀವಿ ಅಂತ ಹೇಳ್ತಾ, ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಉಜ್ಜಿನಿಯಲ್ಲಿ ಸುಮಾರು 15 ವರ್ಷ 20 ವರ್ಷದಿಂದ ಅದು ನೆನೆಗೆ ಬಿದ್ದಿತ್ತು. ಅದು ಇವತ್ತು ಸುಮಾರು 40 ಲಕ್ಷ ಅವರ ಅಕೌಂಟ್ಗೆ ಹಾಕ್ಸ್ಬಿಟ್ಟು ಈಗಾಗಲೇ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಗುಡೇಕೋಟೆ ಹೊಸಳ್ಳಿ ಕೂಡ ಈಗಾಗಲೇ ಸರಿ ಅದಕ್ಕೂ ಶಾದಿ ಮಹಲ್ಗೂ ಜಾಗದ ಸಮಸ್ಯೆ ಇಲ್ಲ. ಜಾಗದ ಸಮಸ್ಯೆ ಬಂದಿದ್ದು ಕೂಡ್ಲಿಗಲ್ ಒಂದರಲ್ಲೇ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಫೈಲ್ ಎಲ್ಲ ಕಳಿಸಿ ಪ್ರಪೋಸಲ್ಲು ಅದು 5 ಕಿಲೋಮೀಟರ್ ಒಳಗೆ ಪಟ್ಟಣ ಪ್ರತಿ 5 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಸಂಘ ಸಂಸ್ಥೆಗಳಿಗೆ ಟ್ರಸ್ಟ್ಗಳಿಗೆ ಸರ್ಕಾರಿ ಜಾಗ ಕೊಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ತಾವೆಲ್ಲರಿಗಾಗಲೇ ಮನಸ್ಸು ಮಾಡಿದ್ದೀರಾ ಒಂದು ಜಾಗ ಖರೀದಿ ಮಾಡಲಿಕ್ಕೆ. ಆದರೆ ನಮ್ಮ ಸಹಕಾರ ನಮ್ಮ ಸರ್ಕಾರದ್ದು ತಮಗೆಲ್ಲ ಯಾವಾಗಲೂ ಗೊತ್ತಿದೆ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ವಿಶೇಷವಾಗಿ ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲ ನೊಂದ ಮತ್ತು ದುಡಿಯುವಂಥ ಕೈಗಳಿಗೆ ಯಾವತ್ತೂ ಒಳ್ಳೆ ಮಾಡೋಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಯಾವತ್ತೂ ಮಾಡ್ತದೆ. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಕೂಡ ಯಾವತ್ತೂ ಬಡವರಿಗೆ ಇರ್ತಾರೆ. ಅದೇ ರೀತಿ ಹೊಸಳ್ಳಿ ಮತ್ತು ಗುಡೇಕೋಟೆ ಕೂಡ ನಾವು ಶಾದಿ ಮಹಲ್ಗೂ ರೆಡಿ ಮಾಡ್ಕೊಳ್ತೀವಿ ಉಜ್ಜಿನ ಜೊತೆಗೆ. ಸೊ ತಾವೇನು ಈ ಜಾಗದ ನೀವು ಒಂದು ನಿವೇದನೆ ನಮ್ಮ ಹತ್ರ ಇಟ್ಟಿದ್ದೀರಿ, ಅದಕ್ಕೆ ಅತಿ ಶೀಘ್ರದಲ್ಲೇ ನಮ್ಮ ಯಾವತ್ತು ಬರ್ತಾರೋ ಅವತ್ತೇ ಹೇಳಿದ್ದಾರೆ. ಹಬ್ಬ ಆದ ಕೂಡಲೇ ಬರ್ತೀನಿ, ನಾನು ಬಂದು ಅವತ್ತೇನೆ ಬಗೆಹರಿಸ್ತೀನಿ ಅಂತ ಹೇಳ್ತೀವಿ. ಸೊ ನಾನು ಜಮೀರಣ್ಣರು ಸೇರಿ ನಿಮಗೆ ನಾವು ಅದಾಗಲೇ ನೀವು ತುಂಬ ಒಳ್ಳೆಯ ಶುಭ ಸುದ್ದಿ ಕೊಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಾಂತಿ ಸುವ್ಯವಸ್ಥೆ ಮತ್ತು ಯಾವಾಗಲೂ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೆ ಯಾವತ್ತೂ ತಾವು ಇರುವಂಥ ಒಂದು ಸಮಾಜಕ್ಕೆ ನಾನು ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಳ್ಳೋದಕ್ಕೆ ತಾವೆಲ್ಲ ಅವಕಾಶ ಕೊಟ್ಟೋದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಕೂಡ ಏನು ನಮ್ಮ ಮಲ್ವೆಯರು ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ತಮಗೆಲ್ಲ ಇವತ್ತೇನು ಒಂದು ಉತ್ತಮ ಸಂದೇಶ ಕೊಟ್ಟಿದ್ದಾರೆ, ಅವೆಲ್ಲನೂ ನಾವು ಪಾಲಿಸೋಣ. ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆ ಅಲ್ಲನ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗಿ ಒಂಥರ ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಆ ದೇವರು ನಮಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಇನ್ನೂ ಶಾಂತಿಯಿಂದ ಎಲ್ಲರೂ ಅಣ್ಣ ತಮ್ಮಂದಿರ್ತಾರೆ. ನೋಡಿ ಎಷ್ಟು ಒಳ್ಳೆಯದು ಇವತ್ತು ಯುಗಾದಿ ಮತ್ತು ರಂಜಾನ್ ಒಂದೇ ದಿವಸ ಆಚರಿಸ್ತಾ ಇದ್ದೀವಿ. ನಿಜವಾಗ್ಲೂ ಇದು ಒಂದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಮತ್ತು ನಮ್ಮ ತಾಲೂಕಿಗೆ ತುಂಬ ಒಳ್ಳೆ ಖುಷಿ ವಿಚಾರ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು, ಆರ್ಥಿಕ ಶುಭಾಶಯಗಳು ತಿಳಿಸ್ತೀನಿ. ಧನ್ಯವಾದಗಳು.